ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಾಡ್ತಾಯಿದ್ದೀನಿ ನಾನು ಸಬ್ಸಿಗೆ ಪಲ್ಯ ಮತ್ತು ಜೋಳದ ಹಿಟ್ಟಿನಿಂದ ಗುಲ್ಗುಲ್ಕೆ ಅಂತ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲ ಸಬ್ಸಿಗೆ ಪಲ್ಯ, ಒಂದು ಬಟ್ಲ ಟೊಮೊಟೊ, ಒಂದು ಬಟ್ಲ ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಜಜ್ಜಿಟ್ಟಿರೋ 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ. ಇದಿಷ್ಟು ಬೇಕಾಗುವ ಸಾಮಗ್ರಿಗಳು. ಮತ್ತು ಇದರಲ್ಲಿ ಎಣ್ಣೆ ಜೀರಿಗೆ ಇಟ್ಟಿದ್ದೀನಿ, ಅದರಲ್ಲಿ ತಗೊಂಡಿದ್ದಿಲ್ಲ. ಇವಿಷ್ಟು ಬೇಕಾಗುತ್ತೆ, ನೋಡ್ಕೊಳ್ಳಿ. ಇವಾಗ ನಾನು ಸ್ಟವ್ ಹಚ್ಬಿಟ್ಟು ಅದರಲ್ಲಿ ಜಿಗಿಗೆ ಸ್ವಲ್ಪ ನೀರು ಕಾಸ್ಕೊತೀನಿ, ಒಂದು ಗ್ಲಾಸ್ನಷ್ಟು. ಈ ಕಡೆ ನೀರು ಕಾಯಲಿ. ಇವಾಗ ನಾನು ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನು ತಗೊಂಡು ಇವಾಗ ಉಪ್ಪು ಮತ್ತು ಕುಟ್ಟಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಕೈಯಿಂದ ಚೆನ್ನಾಗಿ ಕಲಸ್ತೀನಿ. ಪೂರ ಹಿಟ್ಟೆಲ್ಲ ಹೊಂದ್ಕೊಳ್ಳಿ ಅಂತ. ಇವಾಗ ಹೊಂದ್ಕೊಂಡಿದೆಯಲ್ಲ, ಇವಾಗ ಕಾಯ್ಲಿಕ್ಕೆ ಇಟ್ಟಿರೋ ನೀರು ಚೆನ್ನಾಗಿ ಕುದಿಬೇಕದು. ಕುದ್ದ ನೀರೇನದ ತೊಗೊಂಡು ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಹಿಟ್ಟು ತುಂಬ ನೀರು ಬಿಸಿ ಇರುತ್ತಲ್ಲ, ಈ ರೀತಿ ಕಡ್ಚಿ ತೊಗೊಂಡು ಚೆಂದಾಗಿ ಕಲಸ್ರಿ. ನೋಡಿ, ಈ ರೀತಿ ಕಲಸ್ರಿ. ಇದು ಕಲಸಿಂದ ಹಾಗೆ ಕೈ ಇಡಕ್ಕೆ ಹೋಗ್ಬೇಡಿ, ತುಂಬ ಸುಡುತ್ತಿರುತ್ತೆ. ಸ್ವಲ್ಪ ಒಣ ಹಿಟ್ಟು ಹಾಕಿ ಈ ರೀತಿ ತೆಗೀರಿ, ಬರ್ತದದು ಎಲ್ಲ ಚೆಂದಾಗಿ. ಇವಾಗ ಮತ್ತೆ ಒಣ ಹಿಟ್ಟು ಹಾಕಿ ಕಲಸ್ರಿ. ಹಿಂಗೆ ಒಣ ಹಿಟ್ಟು ಹಾಕಿ ಕಲಸೋದ್ರಿಂದ ಕೈ ಸುಡಲ್ಲ, ಎಲ್ಲ ಕಡೆ ಹಿಟ್ಟಿನಾಗ ಹೊಂದ್ಕೊಳ್ತದೆ. ಜಿಗಿ ಎಲ್ಲ ಕಡೆಗೆ ಹೊಂದ್ಕೊತಂದ್ರೆ ಹಿಟ್ಟು ಚೆನ್ನಾಗಾಗುತ್ತೆ. ಇವಾಗ ನೋಡಿ, ತಣ್ಣೀರು ಹಾಕಿ ಸ್ವಲ್ಪನೇ ತಣ್ಣೀರು ಹಾಕಿ ಮತ್ತೆ ಕಲಸಿ ಚೆನ್ನಾಗಿ. ಈ ರೀತಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಲ್ಲ, ಈ ರೀತಿ ಕಲಸಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕಟ್ ಮಾಡಿ ನೋಡಬೇಡಿ, ಅಂದರೆ ಕರೆಕ್ಟ್ ರೀತಿ ಗೊತ್ತಾಗುತ್ತದೆ ನಿಮಗೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಿಸ್ಬಿಡಿ. ಹಿಂಗೆ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಬೆರಳಲ್ಲಿ ಕಲಿಸಿದ್ರೆ ಜಿಗಿ ಬರಲ್ಲ, ಅದಕ್ಕೆ ಈ ರೀತಿ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಹಿಂಗೆ ಕೈ ಹದಡಚ್ಚಿ ನಾದಬೇಕು. ಹದಡಚ್ಚಿ ಈ ರೀತಿ ಮಿದಿಯೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಮೆತ್ತಗೆ ಅಂತೀರಲ್ಲ, ಹಂಗೆ ಮೆತ್ತಗೆ ಬರ್ತದದು. ಏನು ಇಂಗ್ಲೀಷಲ್ಲಿ ಸಾಫ್ಟ್ ಅಂತೀರ, ಮೆತ್ತಗೆ ಅಂತೀರಲ್ಲ, ಆ ಥರ ಈ ಥರ ಮೆತ್ತಗೆ ಬರುತ್ತೆ. ನೋಡಿ, ಎಷ್ಟು ಮೆತ್ತಗತ್ತಂದರೆ ಚಪಾತಿ ಹಿಟ್ಟಿನಕಿನ ಒಂಚೂರು ಮೆತ್ತಗೆ ಇರಬೇಕು ಹಿಟ್ಟು, ಅಂದರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಗುಲ್ಗುಲ್ಕೆ ಅಂದರೆ ಮಕ್ಕಳು ಮತ್ತು ವಯಸ್ಸು ಹೋಗೋದವರು ಎಲ್ಲರೂ ಇರ್ತಾರಲ್ಲ, ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ. ನೋಡಿ, ಈ ರೀತಿ ಆಗಬೇಕು. ಯಾವ ರೀತಿ ಬರುತ್ತೆ ನೋಡಿ ಹಿಟ್ಟು. ಈ ರೀತಿ ನಾವು ಬರೀ ಬೆರಳು ಇಟ್ಟರೆ ಫ್ರೆಶ್ ಆಗಿ ಹೋಗ್ಬೇಕಲ್ಲ, ಜಾಸ್ತಿ. ನೋಡಿ, ಇಷ್ಟು ಮೆತ್ತಗೆ ಗೋಧಿ ಹಿಟ್ಟಿನಕಿನ ಒಂಚೂರು ಮೆತ್ತಗೆ ನಾದಬೇಕು. ಈ ರೀತಿ ನಾದಿ ಇಟ್ಬಿಡಿ. ಏನು ನೆನಿಬೇಕು ಅಂತೇನಿಲ್ಲ. ಈ ಹಿಟ್ಟು ಜಸ್ಟ್ ನಾದಿಟ್ಟಿದ್ರೆ ಸಾಕು. ಈಗ ನಾದಿಟ್ಟಿದ್ದೀನಲ್ಲ, ಈಗ ಮತ್ತೆ ಸ್ಟೋವಲ್ಲಿ ಇದು ಕುದಿಯೋಕ್ಕೆ ನೀರು ಬೇಕಲ್ಲ, ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿದಲ್ಲಿ ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡು, ಒಂದು ಜರಡಿ ಅಂತೂ ಇದ್ದೇ ಇರುತ್ತಲ್ಲ ಕಡುಬು ಕುದಿಯೋಕ್ಕೆ, ಆ ಥರ ಜರಡಿ ಇಟ್ಕೋಬೇಕು. ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಈ ಥರ ತೂತು ಚಾಣಿ ಇರ್ತದಲ್ಲ, ಜರಡಿ ಹಿಡಿಯೋದು, ತೊಗೊಂಡು ಇದನ್ನು ಇಟ್ಬಿಟ್ಟು ಒಂದು ದೊಡ್ಡದು ಅದಕ್ಕೆ ಹೊಂದ್ಕೊಳ್ಳೋ ಹಂಗೆ ಪ್ಲೇಟ್ ತೊಗೊಂಡು ಮುಚ್ಚಿಬಿಡಿ. ಈ ರೀತಿ ಗಂಗ ಮುಚ್ಚಿ, ಈ ಕಡೆ ನಾನು ನಾದಿಟ್ಟಿದ್ನಲ್ಲ ಹಿಟ್ಟು, ಅದನ್ನು ತಗೊಂಡು ಈ ರೀತಿ ದೊಡ್ಡ ಉರುಳೆಗಳು ಮಾಡಿ ಇಟ್ಕೊಳ್ಬೇಕು. ಒಮ್ಮೆ ಈ ರೀತಿ ಮಾಡಿ 4ರಿಂದ 5 ಉರುಳೆ ಆಗ್ತಾವೆ ಇವು. ಈ ರೀತಿ ಇಟ್ಕೋಬೇಕು. ನೋಡಿ, ಯಾವ ರೀತಿ ಇಟ್ಕೊತಿದ್ದೀನಿ. ಈ ರೀತಿ ಚೆಂದಾಗಿ ಮತ್ತೆ ಕೈಯಿಂದ ಹಿಂಗೆಲ್ಲ ಮಾಡೋದ್ರಿಂದ ಮತ್ತೆ ಸಾಫ್ಟ್ ಆಗುತ್ತೆ ಹಿಟ್ಟು. ನೋಡಿ, ಎಷ್ಟು ಚೆಂದಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಥರ ಕೈಯಲ್ಲಿ ಮತ್ತೆ ನಾದೋದ್ರಿಂದ ಮೆತ್ತಗಾಗುತ್ತಲ್ಲ. ಈಗ ಮತ್ತೆ ನಾನೊಂದು ತಟ್ಟೆ ತೊಗೊಂಡು ಆ ತಟ್ಟೆ ಒಳಗಡೆ ಈ ರೀತಿ ಮಿದ್ದಿ ತೊಗೋತಾ ಇದ್ದೀನಿ. ಈ ರೀತಿ ನೋಡಿ, ದೊಡ್ಡ ದಾರ ಥರ ಈ ರೀತಿ ಮಿದ್ಕೊಂಡು ಇಟ್ಕೋಬೇಕು. ಉದ್ದಕ್ಕೆ ಮಾಡ್ಕೊಂಡು ಇಟ್ಕೋರಿ. ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಾಡೋಕ್ಕೆ ಈಜಿ ಆಗುತ್ತೆ ಅಷ್ಟೇ. ಅಂದರೆ ದಪ್ಪ ಉರುಳಿಯಲ್ಲಿ ಮಾಡ್ಕೊಂಡ್ರೆ ಒಂದೇ ಸಮಾನ ಬರೋಲ್ಲ ಕಡುಬು, ಒಂದೇ ಸಮಾನ ಬರೋಲ್ಲ. ಈ ರೀತಿ ಬರ್ತಾವೆ.
ನೋಡಿ ಈ ರೀತಿ ಬರ್ತಾವಲ್ಲ, ಇವಾಗ ಮಾಡಿ ತೋರಿಸ್ತೀನಿ ನಾನು. ಎರಡೇ ಸಾಕು, ಮತ್ತೆ ಅದು ಮಾಡ್ಕೊಳ್ಳೋಣ. ಇಷ್ಟಿಷ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ನೋಡಿ, ಈ ರೀತಿ ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 2 ಉಳ್ಳಿವು ಮಾಡಿ 2ರಿಂದ 3 ಈ ರೀತಿ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಉರುಳಿ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಮಾಡಿಕೊಂಡು ಸ್ವಲ್ಪ ಪ್ರೆಶ್ ಮಾಡಬೇಕು. ಪ್ರೆಶ್ ಮಾಡಿದ್ರೆ ಚಪ್ಪಡಿ ಥರ ಬರುತ್ತಲ್ಲ, ಅಂದರೆ ಕುದಿಯಾಗಿ ಈಜಿ ಆಗುತ್ತೆ ಅಂತ. ಬೇಗನೆ ಕುದೀತೆ ಈ ರೀತಿ ಮಾಡಿದ್ರೆ. ಅವಾಗ ನಮ್ಮ ಅತ್ತೆಯರೆಲ್ಲ 4, 5, 6 ಇಟ್ಕೊಂಡು ಮಾಡ್ತಿದ್ರು. ನಮಗೆಲ್ಲ ಆ ಥರ ಬರೋಲ್ಲ. ನಾನು 2ರಿಂದ 3 ಇಡ್ತೀನಿ ಅಷ್ಟೇ. 4, 5 ಇಡೋಕ್ಕೆ ಹೋದರೆ ಅಷ್ಟೆಲ್ಲ ಹೊಂದ್ಕೊಂಡು ಬಿಡ್ತಾವೆ. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ನೋಡಿ. ಇದೇ ರೀತಿ ಹಳ್ಳಿ ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೆಲ್ಲೈಕನ್ ಬರುತ್ತೆ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿಯೊಂದು ಅಡುಗೆ ಮಾಡಿ ಅಪ್ಲೋಡ್ ಮಾಡಿದರೆ ಆ ವಿಡಿಯೋ ನಿಮಗೆ ಫಸ್ಟ್ ಬರ್ತಾವೆ. ನೋಡಿ ಈ ರೀತಿ ಆರೋಗ್ಯಕರ ಹಳ್ಳಿ ಕಡೆ ಅಡುಗೆನ ಆರೋಗ್ಯಕರವಾಗಿ ಮಾಡ್ಕೊಳ್ಬೇಕು ಅಷ್ಟೇ. ನಾನು ನಿಮ್ಗೆ ಯಾವ ಥರ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅವು ನೀರು ಕುದ್ದಿದೆ ಅಲ್ಲ, ನೋಡಿ ನೀರು ಕುದ್ದಿದೆ ಯಾವ ಥರ ಬಂದಿದೆ ಅಂತ. ನೀರು ಕುದ್ದ ಹಬೆಯಿಂದ ನೀರು ಬಂದಿರೋದು, ಚಾಣಿ ಒಳಗಡೆ ಬಿದ್ದಿರೋದು. ಇವಾಗ ನಿಧಾನವಾಗಿ ಬಿಡಿಸ್ಕೋರಿ, ಬಿಡಿಯಾಗಿ ಈ ರೀತಿ ಬಿಡಿಸ್ಕೊತ ಹಾಕ್ಕೊಳ್ಳಿ. ನಿಧಾನ ಹಾಕ್ಕೊಳ್ಳಿ, ಯಾಕಂದರೆ ಕೆಳಗಡೆ ನೀರು ಕುದೀತಾ ಇರುತ್ತಲ್ಲ, ಕೈಗೆ ಹಬೆ ಬಡಿತಾ ಇರ್ತದೆ, ಸುಡೋದು. ಹಾಗಾಗಿ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕೈಯಿಂದ ಎಲ್ಲ ಕಡೆಗೆ ಬಿಡಿಸಿ ಹಾಕ್ಕೊಂಡು ಮತ್ತೆ ಮುಚ್ಚಿಬಿಡಿ. 4ರಿಂದ 5 ನಿಮಿಷ ಈ ರೀತಿ ಕುದಿಯೋಕೆ ಇಟ್ಬಿಡಿ. ಕುದ್ದುಗಳೇ ಮೆತ್ತಗಾಗ್ತವೆ. 5 ನಿಮಿಷದಲ್ಲಿ ಕುದ್ದೀತವು. ನೋಡಿ ಯಾವ ರೀತಿ ಕುದೀತಿದೆ ಅಂತ ಹೇಳಿ. ಇವಾಗ ಡೈರೆಕ್ಟ್ ಕೈ ಹಾಕಬೇಡಿ ನೀವು. ಪ್ಲೇಟ್ ತೆಗೆದಿಂದ ತಣ್ಣೀರಲ್ಲಿ ಎದ್ದುಬಿಟ್ಟು ಕೈ ಹಾಕಿ, ಅಂದರೆ ಸುಡೋಂಗಿಲ್ಲ ಕೈ, ಚರ್ಕನ ಎತ್ತಂಗಿಲ್ಲ. ಒಮ್ಮೆ ಹಾಕಿಬಿಟ್ಟಿರ್ತೀರಲ್ಲ ಹಾಗಾಗಿ ಚರ್ಕನ ಸುಡ್ತಾವೆ ಕೈ. ಅದಕ್ಕೆ ಇವಾಗ ಕುದೀತಾ ಇರೋದಲ್ಲ, ಅದಕ್ಕೆ ನಿಧಾನವಾಗಿ ಸ್ವಲ್ಪ ಕಡಚಿಗೆ ಎಲ್ಲ ಚಮಚೆಯಿಂದ ಸಹಾಯ ಮಾಡಿಕೊಂಡು ನಿಧಾನವಾಗಿ ತಕ್ಕೊಳ್ಳಿ. ನೋಡಿ ಪೂರ ತಗೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 2 ಬ್ರೇಕ್ ಮಾಡಿ ತೋರಿಸಿದ್ದೀನಲ್ಲ ನೋಡಿ. ಈ ರೀತಿ ನೀರು ಬರುತ್ತಲ್ಲ, ಇದು ನೀರು ವೇಸ್ಟ್ ಆಗುತ್ತೆ. ನೀರು ತಗೊಂಡ್ಬಿಡಮ್ಮ ಈ ಕಡೆ. ತಗೊಂಡು ಅದೇ ಸ್ಟೋವ್ ಮೇಲೆ ಮತ್ತೆ ಒಗ್ಗರಣೆಗೆ ಕಡಾಯಿ ಇಡೋಣ. ಒಗ್ಗರಣೆ ಕಡಾಯಿ ಇಟ್ಟು ಅದು ಸ್ವಲ್ಪ ಕಡಾಯಿ ಬೆಚ್ಚಗಾದ್ಮೇಲೆ ಸ್ವಲ್ಪ ಎಣ್ಣೆ, 2ರಿಂದ 3 ಸ್ಪೂನ್ ಸಾಕಾಗುತ್ತೆ. ಎಣ್ಣೆ ಇಷ್ಟೇ ಸಾಕಾಗುತ್ತೆ, ಯಾಕಂದರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ, ಹಾಗಾಗಿ ಸಾಕಷ್ಟೇ. ಈಗ 1 ಚಮಚ ಇದು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಬೇಡ, ಬರೀ ಜೀರಿಗೆ ಹಾಕ್ಕೋಬೇಕಷ್ಟೇ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ನೋಡಿ, ಈ ರೀತಿ ಮೆತ್ತಗಾಗಲಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ, ಈ ರೀತಿ ಕೈ ಬಿಡದೆ ಕಲಿಸಿ ಮೆತ್ತಗಾಗುತ್ತೆ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಜಜ್ಜಿಟ್ಕೊಂಡ್ರೆ ಮೆಣಸಿನ್ಕಾಯಿ ಸ್ವಲ್ಪ ಹಿಟ್ಟಿಗೆ ಹಾಕಿ ನಾದಾಗತ್ತಿದ್ದೆ ಅಲ್ಲ, ಅದೇ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಇದು ಮಾಡೋದು. ಇವೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದೆಯಲ್ಲ, ಇವಾಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿ ಪಲ್ಯ ಹಾಕ್ಕೋತಾ ಇದ್ದೀನಿ. 1 ಕಟ್ ಸಬ್ಸಿ ಪಲ್ಯ ತೊಗೊಂಡಿದ್ದೀನಿ ನಾನು. ತೊಳಿಬೇಕು, ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ ಉಪ್ಪು, ಹಿಟ್ಟಲ್ಲಿ ಹಾಕಿರ್ತೀನಲ್ಲ. ಇವಾಗ 1 ಚಮಚದಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಕಲರ್ಗೆ ಅಂತ ಹೇಳಿ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಆ ಸಬ್ಸಿ ಪಲ್ಯ ಸ್ವಲ್ಪ ಬಾಡಬೇಕದು, ಅಂದರೆ ಹತ್ತಿ ಹಾಕ್ಬೇಕಲ್ಲ, ಕುದಿಬೇಕದು. ಇಲ್ಲಾಂದರೆ ಹಸಿ ವಾಸನೆ ಅನಿಸುತ್ತೆ. ಸ್ವಲ್ಪ ಚೆನ್ನಾಗಿ ಉಪ್ಪದೆಲ್ಲ ಹಾಕಿರೋದ್ರಿಂದ ತಾನೇ ನೀರು ಬಿಟ್ಕೊಳ್ತೀನಿ. ನಾವೇ ನೀರು ಹಾಕ್ಕೊಳ್ಬೇಕಾಗಿಲ್ಲ. ಎಣ್ಣೆ ಎಲ್ಲ ಚೆನ್ನಾಗಿ ಈ ರೀತಿ ಕೈ ಆಡಿಸಿ ಈ ರೀತಿ ಕೈ ಆಡಿಸ್ಬೇಕು. ಇಷ್ಟಾದರೆ ಸಾಕು. ಇವಾಗ ಸಾಕಾಗಿದೆ. ಇವಾಗೇನಿದೆ ಕಡುಬದಲ್ಲ,
ಇವಾಗ ಇದು ಭೀ ಬಿಡಿಸ್ಕೊಳ್ಳೋಣ ನಾವು ಹಾರಾಕಿಟ್ಟಿದ್ದೆಲ್ಲ ಹಾರಿದೆ ಅದು ಸ್ವಲ್ಪ ಕೆಳಗಡೆನೆ ಕೈಯಲ್ಲಿ ಬಿಡಿಸ್ಕೊಂಡು ಹಾಕಬೇಕು. ಇವಾಗ ಅದು ಮೈ ಮೇಲೆ ಬರೋಕ್ಕೆ ಈ ರೀತಿ ಕೆಡಿಸ್ಬೇಕು ನಾವು, ಎಲ್ಲ ಪಕ್ಕ ಹಿಡಿಬೇಕಿಲ್ಲ ಅಂದರೆ ಜಾರಿ ಮೈ ಮೇಲೆ ಬರೋ ಚಾನ್ಸಸ್ ಇರುತ್ತೆ ಅದು. ಯಾಕಂದರೆ ಗ್ಯಾಸ್ ಮೇಲೆ ಇರ್ತದಲ್ಲ, ಹುಷಾರಾಗಿ ಮಾಡಬೇಕು ಯಾವಾಗಲೂ ಅಡುಗೆ ಮಾಡೋದ್ರಿಂದ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮಕ್ಕಳು ಶಾಲೆಯಿಂದ ಬರೋ ಟೈಮ್ನಲ್ಲಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಟ್ರೆ ಖುಷಿಯಿಂದ ಹೊಟ್ಟೆ ತುಂಬ ತಿಂತಾರೆ ಮತ್ತು ಹೆಲ್ದಿಯಾಗಿರುತ್ತೆ. ಏನು ಕೊಲೆಸ್ಟ್ರಾಲ್ ಅದೇನು ಬೆಳೀತದಲ್ಲ ಭಯ ಇರೋಂಗಿಲ್ಲ. ಹೊರ್ಗಡೆ ಹೋಗಿ ಗೋಬಿ ಅದು ಇದು ತಿನ್ನಿಸಿ ಹೆಲ್ತ್ ಹಾಳಾಗೋಕ್ಕಿಂತ ಮುಂಚೆ ಇಷ್ಟೇ ಮಾಡಿದರೆ ತುಂಬ ಚೆನ್ನಾಗಿರುತ್ತಲ್ಲ. ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹಸಿರಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟಿಯಾಗಿದೆ ಅಂತ ಹೇಳಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಹಾಗೆ ಯಾವ ಊರದಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಒಂದು ತಟ್ಟೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ ಯಾವ ಥರ ಬಂದಿದೆ, ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ, ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ, ಎಷ್ಟು ಸಾಫ್ಟಾಗಿದೆ ಅಂತ.